ಗುಂಡಿ ತೆಗೀರಿ ಹೆಣ ತೋರಿಸ್ತೀನಿ ಅಂದಿದ್ದ ಆತ. ಗುಂಡಿ ತೆಗೀರಿ ಹೆಣ ತೋರಿಸ್ತೀನಿ ಅಂತ ಹಾಗೆ ಹೇಳುವುದಕ್ಕೆ ಬಂದವನು ಕೈಯಲ್ಲಿ ಒಂದು ತಲೆಬುರುಡೆ ಹಿಡ್ಕೊಂಡು ಬಂದಿದ್ದ. ಫಸ್ಟ್ ಆಫ್ ಆಲ್ ಆ ತಲೆಬುರುಡೆ ಎಲ್ಲಿಂದ ತಂದೆ ಅಂತ ಕೇಳಬೇಕಾಗಿತ್ತು ಆತನನ್ನು. ಗೃಹ ಸಚಿವರೇ ಹೇಳ್ತಾರೆ, ಮ್ಯಾಜಿಸ್ಟ್ರೇಟ್ ಅನುಮತಿ ಇಲ್ಲದೆ ಎಕ್ಸ್ಯೂಮ್ ಮಾಡಂಗಿಲ್ಲ, ನನಗೂ ಕೂಡ ಅಧಿಕಾರ ಇಲ್ಲ ಅಂದರು ಅವರು. ಆಸ್ ಅ ಹೋಮ್ ಮಿನಿಸ್ಟರ್ ಇವನ್ ಹಿ ಕಾಂಟ್ ಡೂ ಇಟ್. ದಟ್ ಈಸ್ ವಾಟ್ ದಿಸ್ ಪರ್ಸನ್ ಹ್ಯಾಸ್ ಡನ್. ತಲೆಬುರುಡೆ ತಗೊಂಬಂದಿದ್ದಾನೆ. ಕೂಡಿಸ್ಕೊಂಡು ಮೊದಲನೆಯ ಪ್ರಶ್ನೆ ಅದನ್ನು ಕೇಳಬೇಕಾಗಿತ್ತು. ಆ ವಿಷಯಕ್ಕೆ ಹೋಗದಂತೆ ಯಾರು ತಡೆದರು? ಯಾರು ತಡೆದವ್ರು? ಯಾರು? ಅವನು ಎಲ್ಲೆಲ್ಲೋ ತೋರಿಸಿದ್ರೆ ಅಗಿಯೋದಕ್ಕಾಗೋದಿಲ್ಲ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ರು. ಮತ್ತು ಎಲ್ಲೆಲ್ಲಿ ತೋರಿಸಿದ್ರೆ ಅಗಿಬೇಕು ಅನ್ನೋ ತೀರ್ಮಾನ ಯಾರದ್ದಾಗಿತ್ತು? ಯಾರು ತೀರ್ಮಾನ ಅದು? ಇಲ್ಲಿ ತನಕ 17 ಜಾಗಗಳಲ್ಲಿ 17 ಜಾಗಗಳನ್ನು ಅಗದ್ರಲ್ಲಪ್ಪ, ಯಾರು ತೀರ್ಮಾನ ಆಗಿತ್ತು? ನೆಲ ಆಗಿರಿ ಅಸ್ಥಿಪಂಜರ ತೋರಿಸ್ತೀನಿ ಅಂದಿದ್ದ ಆತ. ಅಸ್ಥಿಪಂಜರ ಸಿಗದೆ ಹೋದರೆ ಸಾಯಿಲ್ ಸ್ಯಾಂಪಲನ್ನು ಲ್ಯಾಬೊರೇಟರಿ ಕಳಿಸಿ ಅಂತ ಹೇಳಿದ್ನ. ಅದು ಬೇಡಿಕೆಯಾಗಿತ್ತಾ ಅನಾಮಿಕನದ್ದು ಅಥವಾ ಈತನ ಸುತ್ತಲೂ ಇರುವಂಥ ತಂಡದ್ದು? ತೀರ್ಮಾನ ಯಾರದ್ದದು? ಶತಾಯ ಗತಾಯ ಅಲ್ಲಿ ಏನೋ ಹೂತಿದ್ದಾರೆ ಅನ್ನೋದನ್ನು ನಾವು ಪ್ರೂವ್ ಮಾಡೇ ಮಾಡ್ತೀವಿ ಅನ್ನುವ ಹಠಕ್ಕೆ ಬಿದ್ದಿರುವವರು ಯಾರು? ಇಂಟ್ರಿಮ್ ರಿಪೋರ್ಟ್ ಕೇಳಿದ್ವಿ, ಕೊಟ್ಟಿಲ್ಲ ಅಂದರು ಹೋಮ್ ಮಿನಿಸ್ಟರು. ಕೊಡಲ್ಲ ಇರಿ ಸರ್, ಅವ್ರು ಈಗಲೇ ಕೊಡಲ್ಲ. ಹೆಂಗೆ ಕೊಟ್ಟುಬಿಡ್ತಾರೆ ಇಷ್ಟು ಬೇಗ? ಹೆಂಗೆ ಕೊಟ್ಟುಬಿಡ್ತಾರೆ ಇಷ್ಟು ಬೇಗ? ಈಗಲೇ ಕೊಡಲ್ಲ ಅವರು. ಅದು ಯಾವಾಗ ಕೊಡ್ತಾರೆ ಅಂತ ನಮಗೂ ಒಂದು ಅಂದಾಜಿದೆ. ಅವ್ರು ಹೇಳಿದ್ರು, ಈ ಲ್ಯಾಬಿಗೇನು ಸಾಯಿಲ್ ಕಳಿಸಿದಾರಲ್ಲ, ಸಾಯಿಲ್ ರಿಪೋರ್ಟ್ ಬರೋ ತನಕ ಎಕ್ಸ್ಯುಮೇಷನ್ ಬಂದ್ ಮಾಡ್ತಾರಂತೆ. ಅಂದರೆ ಅವನ್ನ ಕರೆಸೋದು, ಅವನು ಹೇಳ್ದಲ್ಲೆಲ್ಲ ಹೋಗೋದು, ನೆಲ ಅಗ್ಸೋದು, ಅದನ್ನು ಬಂದ್ ಮಾಡ್ತಾರಂತೆ ಲ್ಯಾಬೊರೇಟರಿ ರಿಪೋರ್ಟ್ ಬರೋ ತನಕ. ರಿಪೋರ್ಟ್ನಲ್ಲೇನಾದರೂ ಇಲ್ಲಿ ಯಾವತ್ತೂ ಮನುಷ್ಯನ ದೇಹ ಒಂದನ್ನು ಹೂಳೇ ಇರಲಿಲ್ಲ ಅಂತೇನಾದ್ರು ಬಂದರೆ ಅಲ್ಲಿಗೆ ಮುಂದುವರಿಯೋದಿಲ್ಲ ಅಂತ ಅರ್ಥ. ಇಲ್ಲ ಯಾವುದೋ ಒಂದು ದೇಹದ DNA ಸಿಕ್ತು ಅಂತ ಇಟ್ಕೊಳ್ಳಿ, ಮತ್ತೆ ಬಗೆಯುವಿಕೆ ಶುರುವಾಗಬಹುದು, ಅಂದರೆ ಹೆಚ್ಚಿನ ಮಾಹಿತಿ ಹುಡುಕೋದಕ್ಕೆ. ಅದು ಅಲ್ಲಿ ಹೂಳಲಾಗಿರುವ ಶವ ಯಾರದ್ದು? ಅಧಿಕೃತವಾಗಿ ಹೂಳಲಾಗಿದೆಯಾ, ಅನಧಿಕೃತವಾಗಿ ಹೂಳಲಾಗಿದೆಯಾ, ಗಂಡಸಿಂದ ಹೆಂಗಸಿಂದ? ಬರೋದಿಲ್ಲ ಅವಾಗದು. ಮತ್ತೆ ಎಕ್ಸಿಬಿಷನ್ ಶುರುವಾದರೆ ಮತ್ತೆ ಹೆಡ್ಲೈನ್ಸ್ನಲ್ಲಿ ಧರ್ಮಸ್ಥಳ ಇರುತ್ತಪ್ಪ, ಇರುತ್ತೆ.